ಸೋಷಿಯಲ್ ಮೀಡಿಯಾದಲ್ಲಿ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಫೋಟೋಸ್ ವಿಡಿಯೋಸ್ನ ಶೇರ್ ಮಾಡಿದ ತಕ್ಷಣ ನಿಮ್ಮ ಲೈಫ್ ಏನಪ್ಪ ತುಂಬಾ ಚೆನ್ನಾಗಿದೆ ಅಂತ ಹೇಳೋರಿದ್ದೀರಾ. ಕಣ್ಣಾಕೋದ್ನ ಬಿಟ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಬಯಸೋದನ್ನ ರೂಢಿ ಮಾಡ್ಕೊಳ್ಳಿ. ನಾವು ಕೂಡ ತುಂಬಾನೇ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇರ್ತೀವಿ. ಎನಿವೇ ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಮಧುರಂಗ್ ಮೀಟ್ ಮಾಡಿ ತುಂಬಾ ದಿನ ಆಗಿತ್ತು ಅಂತ ಹೇಳಿ ನಾವೆಲ್ಲ ಸೇರಿ ಮಲ್ಲೇಶ್ವರಂನ ಭರ್ಜರಿ ಭೋಜನಕ್ಕೆ ಲಂಚ್ಗಂತ ಹೋದ್ವಿ. ಅಲ್ಲೊಂದು ಯೂನಿಕ್ ಮೆನ್ಯೂನ ನೋಡಿದ್ವಿ. ಅದರಲ್ಲಿ 27 ಐಟಮ್ಸ್ ಫಾರ್ 270 ರುಪೀಸ್ ಅಂತ ಇತ್ತು. ತುಂಬಾನೇ ಯೂನಿಕ್ ಅಂತ ಅನಿಸ್ತು. ಹಾಗಾಗಿ ನಾವೆಲ್ಲರೂ ಅದನ್ನೇ ಆರ್ಡರ್ ಮಾಡಿದ್ವಿ. ಹೋಗಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ರು. ಅದಂತೂ ಸಕ್ಕ ಸ್ವೀಟ್ ಆಗಿತ್ತು, ಕುಡಿಯಕ್ ಆಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡಿದ್ವಿ. ಅದಾದ್ಮೇಲೆ ಬಾಳೆ ಎಲೆ ಹಾಕಿದ್ರು. ಒಂದೊಂದು ಐಟಮ್ಸ್ ಹಾಕ್ತಾ ಇದ್ರೆ ತಲೆ ತಿರುಗ್ತಾ ಇತ್ತು. ಇಷ್ಟೆಲ್ಲ ಐಟಮ್ಸ್ ನಾನು ತಿಂತೀನ ಅಂತ ನನಗೆ ಡೌಟ್ ಆಯ್ತು. ನನಗೆ ಮತ್ತೆ ಮಧುರನ್ಗೆ ಆ ಬಾಳೆ ಎಲೆನ ಖಾಲಿ ಮಾಡೋದು ದೊಡ್ಡ ಚಾಲೆಂಜ್ ಆಗಿತ್ತು ಅಂತಾನೆ ಹೇಳ್ಬೋದು. ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. 270 ರುಪೀಸ್ ವರ್ತ್ ಅಂತ ಅನ್ಸುತ್ತೆ. ಹಾಗೆ ಒಂದ್ ಒಳ್ಳೆ ಮದ್ವೆ ಊಟ ಮಾಡ್ದಂಗೆ ಫೀಲ್ ಆಯ್ತು. ಫುಡ್ ಲವರ್ಸಿಗಂತೂ ಹೇಳ್ ಮಾಡಿಸಿದ ಜಾಗ ಅಂತ ನನಗೆ ಅನ್ಸುತ್ತೆ. ಊಟ ಮಾಡಿ ಮಾಡಿ ಸುಸ್ತಾಯ್ತು ಅಂತ ಹೇಳಿ ಹಾಗೆ ಒಂದ್ ರೌಂಡ್ ಅಲ್ಲೇ ಸುತ್ತಾಡಿದ್ವಿ. ಮಧುರನ್ ಸುತ್ತಾಡಿ ತಲೆನೋವು ಸ್ಟಾರ್ಟ್ ಆಗಿತ್ತು. ಹಾಗೆ ನನಗೂ ಮನೆಗೆ ಹೋಗಿದ ತಕ್ಷಣ ಮೈಗ್ರೇನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅದಕ್ಕೆ ನಮಿತಾ ಮತ್ತೆ ಕಾವ್ಯ ನನಗೆ ಹೆಡ್ ಮಸಾಜ್ ಮಾಡ್ಕೊಟ್ರು. ಇಷ್ಟೇ ನಾವ್ ಇವತ್ತೆಲ್ಲ ಮಾಡಿದ್ದು. ಮತ್ತೆ ನಾಳೆ ಸಿಗ್ತೀನಿ. ದೇವ್ ಬರೇಕರ್.